Namaste dear learners. I welcome you to our series of video lessons. Today we will discuss a literary concept called willing suspension of disbelief. This concept was given by one of the best romantic poets of 19th century, Samuel Taylor Coleridge. According to Samuel Taylor Coleridge, the willing suspension of disbelief for that particular moment constitutes poetic faith. Samuel Taylor Coleridge wants to tell the reader that he should not use his skeptical mind or critical thinking when he is reading a particular piece of art. ಒಂದು ಯಾವುದೇ ಕವಿತೆಯನ್ನು, ಕಾದಂಬರಿಯನ್ನು, ನಾಟಕವನ್ನು ಓದುವಂತಹ ಸಮಯದಲ್ಲಿ ಒಬ್ಬ ಓದುಗ ತನ್ನ ವಿಮರ್ಶಾ ಬುದ್ಧಿಯನ್ನು ಹತ್ತಿಕ್ಕಿ ಅವನಿಗೆ ಇರುವಂತಹ ಅಪನಂಬಿಕೆಯನ್ನು ಒತ್ತಿ ಹಿಡಿಯುವುದನ್ನೇ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಕರೀತಾರೆ. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಈಸ್ ವೆರಿ ಇಂಪಾರ್ಟೆಂಟ್ because it involves psychological and mental process that every reader and writer use to sift between words on the page and the reality. Samuel Taylor Coleridge tells that willing suspension of disbelief is very important because when we read a particular text, when we read a particular piece of literature, we should suspend all our disbeliefs. ನಾವು ಒಂದು ಕವಿತೆಯನ್ನು ಅಥವಾ ಕಾದಂಬರಿ ಅಥವಾ ನಾಟಕವನ್ನು ಓದುವಂತಹ ಸಮಯದಲ್ಲಿ ಆ ಕವಿತೆ, ನಾಟಕ ಮತ್ತು ಕಾದಂಬರಿಯಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ನಿಜ ಜೀವನದಲ್ಲಿ ನಡೆಯುವುದಿಲ್ಲ ಅನ್ನುವಂತಹ ಸತ್ಯವನ್ನು ನಾವು ಹತ್ತಿಕ್ಕಿ ಇದುವೇ ಸತ್ಯ, ನಾನು ಓದುತ್ತಿರುವುದೇ, ನಾನು ನೋಡುತ್ತಿರುವುದೇ, ನಾನು ಅನುಭವಿಸುತ್ತಿರುವುದೇ ಸತ್ಯ ಅಂತ ನಂಬಿ ಒಂದು 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 ಕವನವನ್ನು, ನಾಟಕವನ್ನು, ಕಾದಂಬರಿಯನ್ನು ಓದಬೇಕು ಅಂತ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. ಆ್ಯಂಡ್ ದ ರೀಡರ್ ಈಸ್ ಅವೇರ್ ದ್ಯಾಟ್ ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ವರ್ಡ್ಸ್ ಆನ್ ದ ಪೇಜ್ ಆ್ಯಂಡ್ ದ ವರ್ಲ್ಡ್ ಔಟ್ಸೈಡ್. ಆ ಒಂದು ಪುಸ್ತಕದ ಬಿಳಿಯ ಹಾಳೆಯ ಮೇಲೆ ಬರೆದಿರುವಂತಹ ಪದಗಳಿಗೂ ಮತ್ತು ನಮ್ಮ ನಿಜ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನುವುದು ಗೊತ್ತಿದ್ದಾಗಿಯೂ ಕೂಡ ಒಬ್ಬ ಓದುಗ ಒಂದು ಕವಿತೆಯನ್ನು ಆಸ್ವಾದಿಸುವುದಕ್ಕೋಸ್ಕರ ಓದಬೇಕು ಅಂತ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. ಕೋಲ್ಡ್ರಿಡ್ಜ್ ಈಸ್ ದ ಇಂಗ್ಲಿಷ್ ಕ್ರಿಟಿಕ್ and poet. He brought about the concept of willing suspension of disbelief for the moment which constitutes poetic faith. And he says, the logic of the imagination provides a basis for the fluid continuity of conscious experience. All the time, we should not be consciously reading a text. ಒಂದು ಪೀಸ್ ಆಫ್ ಆರ್ಟನ್ನು ಓದುವಂತಹ ಸಮಯದಲ್ಲಿ ಯಾವಾಗಲೂ ನಾವು ಕಾನ್ಸಿಯಸ್ ಆಗಿ ಏನನ್ನು ಬರೆದಿದ್ದಾನೆ ಕವಿ,
ಹೀಗೇಕೆ ಬರೆದ ಅನ್ನುವಂತಹ ವಿಚಾರಗಳನ್ನು ಬಿಟ್ಟು ವಿ ಶುಡ್ ರೀಡ್ ದ ಪೋಯಮ್, ದ ಡ್ರಾಮಾ, ದ ನಾವೆಲ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಎಂಟರ್ಟೈನ್ಮೆಂಟ್. ದಟ್ಸ್ ವಾಟ್ G.B. Shaw says. Every work of art is an experiment for the writer, and many viewers and readers can develop deep relationships with texts, artworks, and industrial design objects. When a person reads a text, he tends to develop a kind of relationship with that text. The reader develops a kind of relationship with the characters involved in the text. ಯಾವುದೇ ಒಂದು ಕತೆ, ಕಾದಂಬರಿ, ಕವನವನ್ನು ಓದುವಂತಹ ಸಮಯದಲ್ಲಿ ಒಬ್ಬ ಓದುಗ ಈ ಘಟನೆ ನನ್ನ ಜೀವನದಲ್ಲಿಯೇ ಆಗಿದೆಯೇನೋ ಅಂದುಕೊಂಡು ಓದ್ತಾನೆ. ಹಾಗೂ ಆ ಕತೆ, ಕವನ ಮತ್ತು ಕಾದಂಬರಿಗಳಲ್ಲಿ ಬರುವಂತಹ ಪಾತ್ರ ನಾನೇ ಏನೋ ಅಂದುಕೊಂಡು ಆ ಕತೆಗಳನ್ನು, ಕವನಗಳನ್ನು, ಕಾದಂಬರಿಗಳನ್ನು ಆಸ್ವಾದಿಸ್ತಾನೆ. ಹಾಗಾಗಿ ನಮ್ಮ ಬುದ್ಧಿಶಕ್ತಿಯನ್ನು, ಅಂದರೆ ನಮ್ಮ ವೈಜ್ಞಾನಿಕ ಬುದ್ಧಿಶಕ್ತಿ, ಕ್ರಿಟಿಕಲ್ ಥಿಂಕಿಂಗನ್ನು ಬದಿಗಿಟ್ಟು ವಿಮರ್ಶಾತ್ಮಕವಾಗಿ ಎಲ್ಲ ಕವನಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು ವಿಮರ್ಶಾತ್ಮಕವಾಗಿ ಓದುವುದನ್ನು ಬಿಟ್ಟು ಅದನ್ನು ಒಂದು ಕವಿತೆಯಾಗಿ, ಒಂದು ಕಾದಂಬರಿಯಾಗಿ, ಒಂದು ನಾಟಕವಾಗಿ ಮಾತ್ರ ಓದಬೇಕು ಅಂತ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. ವಿ ಎಕ್ಸ್ಪೆಕ್ಟ್ ಫ್ರಾಮ್ ದ ಟೆಕ್ಸ್ಟ್ ಅ ಪರ್ಟಿಕ್ಯುಲರ್ ಮೆಸೇಜ್ ಆ್ಯಂಡ್ ಆ್ಯನ್ ಐಡಿಯಲ್. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪುಸ್ತಕವನ್ನು ಓದುವಂತಹ ಸಮಯದಲ್ಲಿ ಏನಾದರೂ ಒಂದು ಆ ಪುಸ್ತಕದಲ್ಲಿ ಒಂದು ಮೆಸೇಜ್, ಒಂದು ಸಂದೇಶ ಇರಬೇಕು ಅಂತ ಬಯಸ್ತಾನೆ. ಆದರೆ ಹಾಗಾಗುವುದು ಇರಲಿಕ್ಕಿಲ್ಲ ಅಂತ ಕವಿಗಳು ಹೇಳುತ್ತಾರೆ. Suspension of disbelief or willing suspension of disbelief is a term, as you know, coined in the year 1817 by the poet and aesthetic philosopher of England, Samuel Taylor Coleridge. He suggests that if a writer could infuse a human interest and a semblance of truth into a fantastic tale, the reader would suspend judgment concerning the implausibility of the narrative. According to Samuel Taylor Coleridge, if a writer is able to infuse human-like characters in his writings, the reader is ready to suspend his disbelief and accept what is there in a particular text. ಒಬ್ಬ ಕವಿ ಮಾನವನಂತಹ ಪಾತ್ರಗಳನ್ನು, ನಿಜ ಜೀವನದ ಪಾತ್ರಗಳನ್ನು ತನ್ನ ಕತೆ, ಕವನ, ಕಾದಂಬರಿಗಳಲ್ಲಿ ಸೃಷ್ಟಿಸಿದ್ದೇ ಆದಲ್ಲಿ ಓದುಗನೂ ಕೂಡ ಆ ಪಾತ್ರಗಳನ್ನು, ಆ ಸನ್ನಿವೇಶಗಳನ್ನು ಅಷ್ಟೇ ಎಂಟರ್ಟೈನ್ಮೆಂಟ್, ಮನರಂಜನೆಯಾಗಿ ತೆಗೆದುಕೊಳ್ತಾನೆ ಅಂತ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. is a formula for justifying the use of fantastic or non-realistic elements in literature. Actually, Samuel Taylor Coleridge used a lot of fantastic elements in his writings. As well, he used number of non-realistic elements in his poems. ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ತಮ್ಮ ಕವಿತೆಗಳಲ್ಲಿ ಈ ಜಗತ್ತಿನಿಂದ ಹೊರಗಿರುವಂತಹ ಪಾತ್ರಗಳನ್ನೂ ಕೂಡ ಸೃಷ್ಟಿ ಮಾಡ್ತಾರೆ. ಈ ಜಗತ್ತಿನಲ್ಲಿ ನಾವೆಂದೂ ಎದುರಾಗದಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿದ ಕೋಲ್ಡ್ರಿಡ್ಜ್ ಅವರು ತಮ್ಮ ಪಾತ್ರಗಳನ್ನು
ತಾವು ಸೃಷ್ಟಿ ಮಾಡಿದಂತಹ ಪಾತ್ರಗಳನ್ನು ಜಸ್ಟಿಫೈ ಮಾಡಿಕೊಳ್ಳುವ ಸಲುವಾಗಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅನ್ನುವಂತಹ ಒಂದು ತಂತ್ರವನ್ನು ಕಂಡುಹಿಡಿದುಕೊಳ್ತಾರೆ. This concept explains how a modern enlightened audience might continue to enjoy such types of story. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅನ್ನುವಂತಹ ಒಂದು ಕನ್ಸೆಪ್ಟ್, ಒಂದು ಸಿದ್ಧಾಂತ ಆಧುನಿಕ ಜಗತ್ತಿನಲ್ಲಿ ಬಹಳ ಜಟಿಲವಾದಂತಹ ಜೀವನವನ್ನು ನಿರ್ವಹಿಸುತ್ತಿರುವಂತಹ ಒಬ್ಬ ವ್ಯಕ್ತಿ ಫ್ಯಾಂಟಾಸ್ಟಿಕ್ ಆಗಿರುವಂತಹ, ಸತ್ಯಕ್ಕೆ ದೂರವಿರುವಂತಹ, ಭೂಮಿಯ ಮೇಲೆ ಆಗದೇ ಇರುವಂತಹ ಕಥೆಗಳನ್ನು ಹೇಗೆ ನಂಬಬೇಕು, ಯಾಕೆ ನಂಬಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. ಆಲ್ ದ ಪೋಯಮ್ಸ್ ಆಫ್ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ directs to persons and characters which are supernatural or at least romantic. He, being a romantic poet, uses all kinds of supernatural elements. Say for example, in Kubla Khan there is a poet, he is talking about his own powers, and he says that the audience would stand and clap me for writing such a great poem. And he says, I have built a pleasure dome in the air. ಗಾಳಿಯಲ್ಲಿ ಒಂದು ಮಹಲನ್ನು ಕಟ್ಟಿದೆ ಅಂತ ಕವಿ ಹೇಳ್ತಾನೆ ಕುಬ್ಲಾ ಖಾನ್ ಪೋಯಮಲ್ಲಿ, ಕುಬ್ಲಾ ಖಾನ್ ಕವಿತೆಯಲ್ಲಿ. ಅದು ಅಸಾಧ್ಯದ ಮಾತಂತ ನಮಗೆ ಗೊತ್ತಿದ್ದರೂ ಕೂಡ we know that such things do not happen in real life, yet we enjoy the piece of writing, we enjoy the poem written by Samuel Taylor Coleridge, because we the readers are willingly suspending our disbelief that such things do not happen in real life. ನಿಜ ಜೀವನದಲ್ಲಿ ಇಂತಹ ಘಟನೆಗಳು ನಡೆಯುವುದಿಲ್ಲ ಅನ್ನುವಂತಹ ವಿಚಾರ ನಮಗೆ ಗೊತ್ತಿದ್ದಾಗ್ಯೂ ಕೂಡ ನಾವು ಆ ಕವಿತೆಯನ್ನು ಓದ್ತೇವೆ, ಎಂಜಾಯ್ ಮಾಡ್ತೇವೆ ಅಂತ ಕೋಲ್ಡ್ರಿಡ್ಜ್ ಅವರು ಹೇಳ್ತಾರೆ. Now we will discuss origin of the term willing suspension of disbelief. As you know, the term was for the first time was used in Biographia Literaria written by Samuel Taylor Coleridge and published in the year 1817, and it was in 14th chapter he talks about willing suspension of disbelief. Samuel Taylor Coleridge ಅವರ ಬಯೋಗ್ರಫಿಯಾ ಲಿಟರೇರಿಯಾ ಬಯೋಗ್ರಫಿಯಾ ಎನ್ನುವಂತಹ ಒಂದು ವಿಮರ್ಶಾ ಪುಸ್ತಕದಲ್ಲಿ 14ನೆಯ ಪಾಠದಲ್ಲಿ ಈ ಒಂದು ಕನ್ಸೆಪ್ಟ್ನ ಕುರಿತಾಗಿ ಕೋಲ್ಡ್ರಿಡ್ಜ್ ಅವರು ತಮ್ಮ ವಿಷಯವನ್ನು ಮಂಡಿಸ್ತಾರೆ. The lyrical ballads, we all know, the famous anthology which marked the dawn of romantic poetry, romanticism in English literature, is the brainchild of Samuel Taylor Coleridge and William Wordsworth. Together they wrote poems and contributed for lyrical ballads, and Samuel Taylor Coleridge contributed poems which are full of supernatural elements and which are full of out of this world elements. ಲಿರಿಕಲ್ ಬ್ಯಾಲೆಡ್ಸ್ ಅನ್ನುವಂತಹ ಒಂದು ಕವಿತೆಗಳ ಸಂಗ್ರಹ, ಆ ಪುಸ್ತಕವನ್ನು ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರು ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೀತಾರೆ ಕವಿತೆಗಳನ್ನು, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಪುಸ್ತಕವನ್ನು ತರ್ತಾರೆ. ಆ ಲಿರಿಕಲ್ ಬ್ಯಾಲೆಡ್ಸ್ನಲ್ಲಿ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರ ಕವನಗಳು ಹೆಚ್ಚಾಗಿ
ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಮತ್ತು ರೊಮ್ಯಾಂಟಿಕ್ ಆಗಿರುವಂತಹ ಪಾತ್ರಗಳ ಕುರಿತು ಅವರು ಬರೀತಾರೆ. Coleridge coined the phrase in his Biographia Literaria, published in 1817, as you know. It was in chapter 14th describes the preparation with Wordsworth for their revolutionary collaboration lyrical ballads. When he talks about the collaboration between him and William Wordsworth for the publication of lyrical ballads, he developed this idea. Lyrical Ballads was published, for your kind information, Lyrical Ballads was published in the year 1798. For this anthology, ಈ ಕವನ ಸಂಕಲನಕ್ಕಾಗಿ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಚ್ has contributed the poems like The Rime of the Ancient Mariner and Christabel, Kubla Khan, many more poems. Poetry and fiction involving the supernatural had gone out of fashion to a large extent in the 18th century. 18ನೇ ಶತಮಾನದಲ್ಲಿ ಜನರು ಆಧುನಿಕ ಜೀವನದತ್ತ ಹೊರಳಿ ತಮ್ಮ ಚಿತ್ತವನ್ನು ನೆಟ್ಟಿದ್ದರ ಪರಿಣಾಮವಾಗಿ ಕವನ ಮತ್ತು ಕಾದಂಬರಿಗಳೆಲ್ಲವೂ ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು ಬಿಟ್ಟು ನಿಜ ಜೀವನದ ಬಗ್ಗೆ, ಒಂದು ನಗರ ಜೀವನದ ಬಗ್ಗೆ 18ನೇ ಶತಮಾನದಲ್ಲಿ ಕವಿತೆಗಳು, ಕವನಗಳು, ಕಾದಂಬರಿಗಳು, ನಾಟಕಗಳು ಬರೆಯಲ್ಪಟ್ಟವು. ಅದನ್ನು ವಿರೋಧಿಸಿ ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಚ್ ಮತ್ತು ವಿಲಿಯಂ ವರ್ಡ್ಸ್ವರ್ತ್ brought about a collection of poems called Lyrical Ballads, and they emphasized on the use of supernatural and romantic elements in literature. ಸಾಹಿತ್ಯದಲ್ಲಿ ಅಶರೀರ ವಾಣಿಗಳು, ಗಾಳಿಯಲ್ಲಿ ಕಟ್ಟುವಂತಹ ಮಹಲುಗಳನ್ನು ಪ್ರಥಮ ಬಾರಿಗೆ ಮತ್ತೆ ಯಾವಾಗ 18ನೇ ಶತಮಾನದ ನಂತರ ಮತ್ತೆ ಸಾಹಿತ್ಯದಲ್ಲಿ ಬಳಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತಹ ವ್ಯಕ್ತಿಗಳಂದರೆ ಅವರು ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಚ್. Alexander Pope notably felt the need to explain and justify his use of elemental spirits in the Rape of the Lock, one of the few English poems of the century that invoked the supernatural. The Rape of the Lock, if you have read it, you know that there are some elemental spirits ರಾಣಿಯ ಕೂದಲನ್ನು ಕಟ್ ಮಾಡ್ತವೆ. ಇಂಥ ಎಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು ಡಿಪೆಂಡ್ ಮಾಡಿಕೊಳ್ಳುವ ಸಲುವಾಗಿ ಅವುಗಳ ಬಳಕೆ ಕವಿತೆ, ಕವನ, ಕಾದಂಬರಿಗಳಲ್ಲಿ ಅವುಗಳ ಬಳಕೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಮಂಡಿಸುವ ಸಲುವಾಗಿ ಕೋಲ್ಡ್ರಿಚ್ ಅವರು ಈ ಒಂದು ಕನ್ಸೆಪ್ಟನ್ನು ಮುನ್ನೆಲೆಗೆ ತರ್ತಾರೆ. Suspension of disbelief is often applicable to fictional works of the action, comedy, fantasy and horror games. Nowadays we play games, ವಿಡಿಯೋ ಗೇಮ್ಸ್ಗಳನ್ನು ಆಡ್ತೇವೆ. ಟೆಂಪಲ್ ರನ್ ಅನ್ನುವಂತಹ ವಿಡಿಯೋ ಗೇಮ್ ಇರಬಹುದು, ಫ್ರೀ ಫೈರ್, ಇನ್ನೊಂದು ಪಬ್ಜಿ ಅನ್ನುವಂಥ ಆಟ. ಈ ಎಲ್ಲ ಆಟಗಳು ನಿಜವಲ್ಲ. They are not real. The image that is running in the video doesn't kill real men ಅನ್ನುವಂತಹ ವಿಚಾರ ನಮಗೆ ತಿಳಿದಾಗಿಯೂ ಕೂಡ we enjoy those video games, we enjoy those online games. That's what is willing suspension of disbelief. ನಾವು ಆಡುವಂತಹ ವಿಡಿಯೋ ಗೇಮ್ಗಳಲ್ಲಿ ಕೊಲ್ಲುವಂತಹ ಎಲ್ಲ ವ್ಯಕ್ತಿಗಳು ಸಾಯುವುದಿಲ್ಲ ಅನ್ನುವಂತಹ ನಿಜ ಸಂಗತಿ ನಮಗೆ ಗೊತ್ತು. ಆದರೂ ಕೂಡ ನಮಗೆ ತಿಳಿದಿರುವಂತಹ ಸಂಗತಿಯನ್ನು, ವಿಷಯವನ್ನು ಬಚ್ಚಿಟ್ಟು ನಾವು ಆ ಆಟವನ್ನು ಎಂಜಾಯ್ ಮಾಡ್ತೇವೆ, ಆಸ್ವಾದಿಸುತ್ತೇವೆ. ಅದುವೇ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ನಾವು ಹೇಳಬಹುದು.
When Coleridge speaks of suspension of disbelief, for the moment he speaks of the fact that while not everyone may believe in the supernatural under any every normal circumstance, he wrote his poems in such a way that a reader suspends disbelief, meaning refrains for concluding that the content is unbelievable, which in simple terms only means that he wrote his poems in such a way as they might seem believable. ಕೋಲ್ರಿಡ್ಜ್ ಅವರು ಹೇಳ್ತಾರೆ, ಅವರು ಬರೆದಿರುವಂತಹ ಕವಿತೆಗಳನ್ನು ನಾವು ಓದಿದರೆ ವಿ ವಿ ಟೆನ್ ಟು ಬಿಲೀವ್ ದ್ಯಾಟ್ ದೀಸ್ ಥಿಂಗ್ಸ್ ಡು ನಾಟ್ ಹ್ಯಾಪನ್ ಇನ್ ಅವರ್ ಲೈಫ್. ಈ ರೀತಿಯಾದಂತಹ ಘಟನೆಗಳು ನಮ್ಮ ನಿಜ ಜೀವನದಲ್ಲಿ ನಡೆಯುವುದೇ ಇಲ್ಲ ಅನ್ನುವಂತಹ ವಿಚಾರಕ್ಕೆ ನಾವು ಬರ್ತೇವೆ. ಆದರೂ ಕೂಡ ವಿ ರೀಡ್ ದೋಸ್ ಪೋಯಮ್ಸ್. ದಟ್ಸ್ ವೇರ್ ವಿ ದ ರೀಡರ್ಸ್ ವಿಲ್ಲಿಂಗ್ಲಿ ಸಸ್ಪೆಂಡ್ ಅವರ್ ಡಿಸ್ಬಿಲೀಫ್. Coleridge wrote his supernatural poems in a way that they would be believable for the reader and able to evoke genuine emotions in the reader. ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಡ್ಜ್ ಅವರು ಬರೆದಿರುವಂತಹ ಎಲ್ಲ ಕವಿತೆಗಳು, ಕುಬ್ಲಾ ಖಾನ್ ಇರ್ಬೋದು, ದ ಏನ್ಸಿಯಂಟ್ ಮ್ಯಾರಿನರ್, ದ ರೈಮ್ ಆಫ್ ದ ಏನ್ಸಿಯಂಟ್ ಮ್ಯಾರಿನರ್ ಇರ್ಬೋದು, ಕ್ರಿಸ್ಟಾಬೆಲ್ ಇರ್ಬೋದು, ಎಲ್ಲವೂ ಕೂಡ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು ಹೊತ್ತು ತರುವಂತಹ ಕವಿತೆಗಳು. ಆದರೂ ಕೂಡ ದ ಟೇಲ್ ವಿಚ್ ಇಸ್ ಟೋಲ್ಡ್ ಬೈ ದ ಏನ್ಸಿಯಂಟ್ ಮ್ಯಾರಿನರ್ ಈಸ್ ಬಿಲೀವ್ಡ್ ಟಿಲ್ ಟುಡೇ. ಇವತ್ತಿನವರೆಗೂ ಕೂಡ ರೈಮ್ ಆಫ್ ದ ಏನ್ಸಿಯಂಟ್ ಮ್ಯಾರಿನರ್ನಲ್ಲಿ ಬರುವಂತಹ ನಾವಿಕ ಹೇಳುವಂತಹ ಕಥೆಯನ್ನು ನಾವು ನಂಬ್ತೇವೆ. ನಾವು ಆ ವ್ಯಕ್ತಿಯ ಹೇಳುವಂತಹ ಕತೆ ನಿಜವಾದದ್ದು, ಇದು ಸುಳ್ಳಲ್ಲ ಅನ್ನುವಂತಹ ಭಾವನೆಯನ್ನು ನಮ್ಮಲ್ಲಿ ಬೆಳೆಸಿಕೊಂಡು ವಿ ಬಿಲೀವ್ ಇನ್ ದ ಸ್ಟೋರಿ ಆಫ್ ಮಿಸ್ಟರ್ ಮ್ಯಾರಿನರ್. He used supernatural element to enable readers to feel the emotions the symbols evoke and find the tale believable in the sense that the reader can relate to experiencing the supernatural. Coleridge believes that when you use supernatural elements, they should be felt by the reader. ಒಂದು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು ನಿಮ್ಮ ಕವಿತೆಯಲ್ಲಿ ನೀವು ಉಪಯೋಗಿಸಿದರೆ ಆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನು ಓದುವಂತಹ ಸಮಯದಲ್ಲಿ ಒಬ್ಬ ಓದುಗ ಅವುಗಳನ್ನು ನಂಬುವಂತಿರಬೇಕು. ಮತ್ತು ಅವುಗಳನ್ನು ನಂಬುವಂತೆ ಮಾಡುವುದು ಒಬ್ಬ ಕವಿಯ ಜವಾಬ್ದಾರಿ ಅಂತ ಕೋಲ್ರಿಡ್ಜ್ ಅವರು ಹೇಳ್ತಾರೆ. When he talks about drama, that willing suspension of disbelief for the moment which constitutes poetic faith. When we sit in a theatre, we willingly suspend our disbelief because we know that everything that is happening on the stage isn't real. Imagine that we are all watching a drama. ಒಂದು ನಾಟಕವನ್ನು ನಾವು ಎಲ್ಲರೂ ಕುಳಿತುಕೊಂಡು, ಒಂದು ಥಿಯೇಟರ್ನಲ್ಲಿ ಕುಳಿತುಕೊಂಡು ಒಂದು ನಾಟಕವನ್ನು ನೋಡ್ತಾ ಇದ್ದೇವೆ. ಸೇ ಫಾರ್ ಎಕ್ಸಾಂಪಲ್ ಯಾವುದು, ಹ್ಯಾಮ್ಲೆಟ್. ಹ್ಯಾಮ್ಲೆಟ್ ನಾಟಕದ ಮೊದಲ ಭಾಗದಲ್ಲಿ ಹ್ಯಾಮ್ಲೆಟ್ನ ತಂದೆಯ ಪ್ರೇತಾತ್ಮಗಳು ಗಾಳಿಯಲ್ಲಿ ಅಡ್ಡಾಡ್ತಿರ್ತವೆ. ಪ್ರೇತಾತ್ಮಗಳು ಗಾಳಿಯಲ್ಲಿ ಅಥವಾ ಪ್ರೇತಾತ್ಮಗಳು ಈ ರೀತಿ ಅಡ್ಡಾಡುವುದಿಲ್ಲ ಅನ್ನುವಂತಹ ವಿಚಾರ ನಮಗೆ ಗೊತ್ತಿದ್ದರೂ ಕೂಡ we believe that it is the ghost of Hamlet's father. And another drama, Julius Caesar. We are all watching, imagine that we are all watching Julius Caesar. And Brutus comes with a dagger in his hand and he pierces the body of Julius Caesar on the stage in the parliament. At that time,
the audience might seem to be in shock. ಜೂಲಿಯಸ್ ಸೀಸರನ್ನು ಬ್ರೂಟಸ್ ತನ್ನ ಕೈಯಲ್ಲಿರುವಂತಹ ಒಂದು ಕತ್ತಿಯಿಂದ ಕೊಂದಾಗ ಅವನು ಸತ್ತಿಲ್ಲ, ಜೂಲಿಯಸ್ ಸೀಸರ್ ಪಾತ್ರಧಾರಿ ಸತ್ತಿಲ್ಲ ಅನ್ನುವಂತಹ ವಿಷಯ ಆ ನಾಟಕದವನ್ನು ನೋಡುತ್ತಿರುವಂಥ ನಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ವಿ ಫೀಲ್ ದಟ್ ಜೂಲಿಯಸ್ ಸೀಸರ್ ಈಸ್ ಡೆಡ್. ಜೂಲಿಯಸ್ ಸೀಸರ್ ಸತ್ತ, ಕೊನೆಯುಸಿರು ಎಳೆದ, ಅವನ ಕೊಲೆ ಆಯಿತು ಅಂತಲೇ ನಾವು ನಾಟಕದ ಉಳಿದ ಭಾಗವನ್ನು ಓದ್ತೇವೆ. ಹಾಗಾಗಿ ಇನ್ ಎವ್ರಿ ಆರ್ಟ್ ಫಾರ್ಮ್ there are some supernatural elements which we are supposed to suspend willingly. The rhyme of the ancient mariner stands as a fine example in which the reader, along with the targeted wedding guest of the poem, must accept the ancient mariner's tale at face value and assume the old man is telling the truth about his experiences. Rhyme of the ancient mariner, ನಮಗೆ ಗೊತ್ತಿಲ್ಲ ಅವನು ಜಗತ್ತನ್ನು ಸುತ್ತಿ ಬಂದನೋ ಇಲ್ಲವೋ, ಅವನ ಹಡಗು ಎಲ್ಲಿಯವರೆಗೂ ಯಾವ ಸಮುದ್ರವನ್ನು ದಾಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅವನು ಹೇಳುವಂತಹ ಕಥೆಯನ್ನು, ಅಲ್ಲಿ ಬರುವಂತಹ ವೆಡ್ಡಿಂಗ್ ಗೆಸ್ಟ್, ಅವರಿಬ್ಬರ ಕಥೆಗಳನ್ನು ನಾವು ನಂಬಲೇಬೇಕಾಗ್ತದೆ. ನಂಬದೇ ಹೋದರೆ ಆ ಕವಿತೆಯನ್ನು ನಮಗೆ ಆಸ್ವಾದಿಸುವುದಕ್ಕೆ ಆಗುವುದಿಲ್ಲ. Willing suspension of disbelief by beginning the mariner's tale in familiar territory, a ship exploring the frozen wastes of the ocean and slowly but inexorably drawing the reader into the mariner's more supernatural encounters. Say, in the very beginning of the poem, the scenario in which the mariner is telling his tale, ಅವನು ತನ್ನ ಕಥೆಯನ್ನು ಹೇಳ್ತಿರುವಂತಹ ಆ ಸಮಯದಲ್ಲಿ ಇಡೀ ಸಮುದ್ರ ಇಟ್ ಈಸ್ ಫ್ರೋಝನ್, ಹೆಪ್ಪುಗಟ್ಟಿದೆ. ಇದನ್ನೇ ನಮಗೆ ನಂಬುವುದಕ್ಕೆ ಆಗುವುದಿಲ್ಲ. ಆದರೂ ಕೂಡ ದ ಪೋಯೆಟ್ ಈಸ್ ಟ್ರೈಯಿಂಗ್ ಟು ಟೇಕ್ ದ ರೀಡರ್ ಇನ್ ಟು ಹಿಸ್ ಓನ್ ಕಂಟ್ರೋಲ್ ಆಫ್ ಸೂಪರ್ನ್ಯಾಚುರಲ್ ವರ್ಡ್ಸ್. ಕ್ರಿಸ್ಟಬೆಲ್, another poem of Samuel Taylor Coleridge, begins with the allegedly violated woman being rescued by the title character, but eventually paves way to the so-called victim's malignant supernatural identity. ಕ್ರಿಸ್ಟಬೆಲ್ ಒಳಗೂ ಕೂಡ ಸೂಪರ್ನ್ಯಾಚುರಲ್ ಎಲಿಮೆಂಟ್ಸ್ ಆರ್ ದೇರ್. ಅತಿ ಆಧುನಿಕ ಜಗತ್ತಿನ ಸಾಹಿತ್ಯಿಕ ವಿಷಯಗಳಾದಂಥ ಮ್ಯಾಜಿಕ್ ರಿಯಾಲಿಸಮ್, ಹಾರರ್ ಮೂವೀಸ್, ಹಾರರ್ ಫಿಲ್ಮ್ಸ್, ಅಪೋಕ್ಯಾಲಿಪ್ಟಿಕ್ ಫಿಲ್ಮ್ಸ್. ಫಾರ್ ಎಕ್ಸಾಂಪಲ್ 2012 ಅನ್ನುವಂತಹ ಒಂದು ಚಲನಚಿತ್ರ ಕೂಡ ಇದೇ ಕ್ಯಾಟಗರಿಯಲ್ಲಿ. ಆ ಚಿತ್ರವನ್ನು ನೋಡುವಾಗಲೂ ಕೂಡ ನಾವು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫಿಂದನೇ ನೋಡ್ತೀವಿ ಅಂತ ಹೇಳಬಹುದು. ಆ್ಯಂಡ್ ಅನದರ್ ಥಿಂಗ್, ಫಾಲ್ ಆಫ್ ಐಕರಸ್ ಅನ್ನುವಂತಹ ಒಂದು ಪೇಂಟಿಂಗನ್ನು ನೀವು ನೋಡಿರಬಹುದು. ದೇರ್ ಇಸ್ ಅ ಮ್ಯಾನ್ ಕಾಲ್ಡ್ ಐಕರಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಹಿ ವಾಂಟ್ಸ್ ಟು ಫ್ಲೈ ಹೈ ಇನ್ ದ ಸ್ಕೈ, ಆಕಾಶದಲ್ಲಿ ಹಾರುವ ಇಚ್ಛೆಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ವ್ಯಾಕ್ಸಿಂದ, ಮೇಣದ ಬತ್ತಿಯಿಂದ ರೆಕ್ಕೆಗಳನ್ನು ಮಾಡಿಕೊಂಡು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಆಕಾಶದಲ್ಲಿ ಹಾರುವಂಥ ಪ್ರಯತ್ನ ಮಾಡ್ತಾನೆ. ಹಾರ್ತಾ ಸೂರ್ಯನ ಸಮೀಪ ಹೋಗಿ ಸೂರ್ಯನ ಶಾಖದಿಂದ ಅವನ ರೆಕ್ಕೆಗಳು, ಮೇಣದಿಂದ ಮಾಡಿದಂತಹ ರೆಕ್ಕೆಗಳು ಕರಗಿದಾಗ ಆಕಾಶದಿಂದ ಆಳ ಸಮುದ್ರಕ್ಕೆ ಬಿದ್ದು ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಇದ್ಯಾವುದು ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು. ಆದರೂ ಕೂಡ ನಾವು ಆ ಕವಿತೆಯನ್ನು, ಆ ಕವನವನ್ನು, ಆ ಕಾದಂಬರಿಯನ್ನು, ಒಂದು ನಾಟಕವನ್ನು ಆಸ್ವಾದಿಸುತ್ತೇವಲ್ಲ, ಅದುವೇ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಮತ್ತೆ ಹೇಳಬೇಕು ಅಂತಂದರೆ, ನಮ್ಮ ಯಾವುದು ಗಲಿವರ್ಸ್ ಟ್ರಾವೆಲ್ಸ್ ಅನ್ನುವಂತಹ ಒಂದು ಕಾದಂಬರಿ,
ಗಲಿವರ್ಸ್ ಟ್ರಾವೆಲ್ಸ್ನಲ್ಲಿ ಒಂದು ಪ್ರದೇಶಕ್ಕೆ ಗಲಿವರ್ ಹೋದಾಗ ಅಲ್ಲಿ ಬಹಳ ಚಿಕ್ಕದಾದಂತಹ ವ್ಯಕ್ತಿಗಳಿರ್ತಾರೆ. ಅದು ಕೂಡ ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು. ಆದರೂ ಕೂಡ ವಿ ಎಂಜಾಯ್ ರೀಡಿಂಗ್ ದಟ್ ನಾವೆಲ್. ಮತ್ತೊಂದು ಸ್ಥಳಕ್ಕೆ ಹೋದಾಗ ಗಲಿವರ್ನೇ ಅಲ್ಲಿರುವಂತಹ ಜನರ ಮುಂದೆ ಸಣ್ಣ ಇರುವೆ ರೀತಿ ಕಾಣುವುದಕ್ಕೆ ಪ್ರಾರಂಭ ಮಾಡ್ತಾನೆ. ದಟ್ ಈಸ್ ಆಲ್ಸೋ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್, ಮೈ ಡಿಯರ್ ಫ್ರೆಂಡ್ಸ್. ಹಾಗೆಯೇ ಮುಂದೆ ಮತ್ತೊಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಕುದುರೆಗಳು ಮಾತನಾಡ್ತವೆ, ಕುದುರೆಗಳು ಹಾರಾಡ್ತವೆ. ದಟ್ ಈಸ್ ಆಲ್ಸೋ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಆ್ಯಂಡ್ ಟು ಗಿವ್ another example of willing suspension of disbelief in literature, I would like to quote ಮ್ಯಾಕ್ಬೆತ್. ಮ್ಯಾಕ್ಬೆತ್ ನಾಟಕದ ಮ್ಯಾಕ್ಬೆತ್ ನಾಟಕ ನೀವು ಓದಿದರೆ ನಿಮಗೆ ಗೊತ್ತಾಗ್ತದೆ, ಓದ್ರಿ. ಮ್ಯಾಕ್ಬೆತ್ ನಾಟಕದಲ್ಲಿ ಒಂದು ಸಮಯದಲ್ಲಿ ಮ್ಯಾಕ್ಬೆತ್ ಮತ್ತು ಲೇಡಿ ಮ್ಯಾಕ್ಬೆತ್ ತನ್ನ ಮನೆಯಲ್ಲಿ ಇದ್ದಾಗ ಅವನ ಮನೆಯ ಹತ್ತಿರ ಇರುವಂತಹ ಎಲ್ಸಿನೋರ್ ಎನ್ನುವಂತಹ ಇಡೀ ಕಾಡು ಎದ್ದು ಇವನ ಕಡೆ ನಡೆದು ಬರ್ತಾ ಇದೆಯೇನೋ ಅನ್ನುವಂತಹ ಭಾವನೆ ಮ್ಯಾಕ್ಬೆತ್ನ ಹೃದಯದಲ್ಲಿ ಉದಯಿಸ್ತದೆ. ದಟ್ ಈಸ್ ಆಲ್ಸೋ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಕೊನೆಯದಾಗಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಈಸ್ ನಥಿಂಗ್ ಬಟ್ ಸ್ಟಾಪಿಂಗ್ ಅವರ್ disbeliefs or giving or covering our disbeliefs that such things do not happen in real life and enjoying the work of art. Thank you very much. We will meet again in our next video. Thank you.